ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರೇವತಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ರೇವತಿಯವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಬೆಂಗಳೂರಾ? ಓಕೆ. ಬೆಂಗಳೂರಲ್ಲಿ ಯಾವ ಏರಿಯಾ ನಿಮ್ಮದು? ನಮ್ಮದು ಮಾಗಡಿ ರೋಡು, ತುಂಗಾನಗರ. ಓಕೆ, ತುಂಗಾನಗರ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಚನ್ನಾ ಮಸಾಲ ಮಾಡ್ತಿದ್ದೀನಿ, ಮತ್ತೆ ಅದ ನಂತರ ಒಂದು ಗ್ರೀನ್ ಪೀಸ್ ಪಲಾವ್ ಅಂತ ಮಾಡ್ತೀನಿ. ಹೌದಾ? ಓಕೆ. ಈ ಚನ್ನಾ ಮಸಾಲ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಚನ್ನಾ ಮಸಾಲ ಮಾಡಲಿಕ್ಕೆ ಮೊದಲಿಗೆ ಕಾಬೂಲ್ ಕಡಲೆ, ಮತ್ತು ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಮತ್ತು ಟೊಮೆಟೊ, ಸಾಂಬಾರು ಪುಡಿ ಅಂದರೆ ನಾವು ಹುಳಿ ಪುಡಿ ಅಂತ ಹೇಳ್ತೀವಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅಚ್ಕಾರದ ಪುಡಿ, ಪುದೀನ ಸೊಪ್ಪು, ಇಂಗು, ಮತ್ತು ಗರಂ ಮಸಾಲ, ಚಕ್ಕೆ, ಲವಂಗ, ಅರಿಶಿನ ಪುಡಿ, ಉಪ್ಪು, ಸಕ್ಕರೆ, ನಿಂಬೆಹಣ್ಣು ಮತ್ತು ಕರಿಬೇವು. ಓಕೆ, ಇದಿಷ್ಟು ಚನ್ನಾ ಮಸಾಲ ಮಾಡೋದಕ್ಕೆ ಶುರು ಮಾಡೋಣ ಅಲ್ಲ? ಶುರು. ಫಸ್ಟ್ ಏನು ಪಾತ್ರೆ ಬೇಕು ನಿಮಗೆ? ನನಗೆ ಒಂದು ಬಾಣಲೆ ರೀತಿ. ಬಾಣಲೆನಾ? ಓಕೆ, ಬಾಣಲೆ ರೆಡಿ ಇಟ್ಟಿದ್ದೀವಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಒಲೆ ಹಚ್ಕೊಳ್ತೀನಿ. ಎಣ್ಣೆ ಬೇಕಾ? ಹಾಂ, ಎಣ್ಣೆ ಬೇಕು. ಇದಿವಾಗ ಉತ್ತರ ಭಾರತ ಶೈಲಿನ? ಇಲ್ಲ, ಉತ್ತರ ಭಾರತ ಶೈಲಿ. ಅದೇ ತರನೇ ಚನ್ನಾ ಮಸಾಲ ಅಂದ್ರೆ ಅವರು ಇನ್ನೂ ಅದಕ್ಕೆ ಬೇಕಾದಷ್ಟು ಈ ಆಮ್ಚೂರ್ ಪೌಡ್ರು ಎಲ್ಲ ಹಾಕ್ತಾರೆ. ಆದ್ರೆ ಇದು ಉತ್ತರ ಭಾರತದ ಅಡಿಗೆ, ಆದ್ರೆ ನಮ್ಮ ಶೈಲಿ. ನಿಮ್ಗೆ ಸ್ವಲ್ಪ ದಕ್ಷಿಣ ಭಾರತದ ಒಂದು ಏನದು ಟಚ್ ಕೊಟ್ಟಿದ್ದೀರಾ ಅದಕ್ಕೆ. ಓಕೆ, ಸರಿ. ಎಣ್ಣೆ ಎಷ್ಟು ತಗೋತಾ ಇದ್ದೀರಾ? ಎಣ್ಣೆ ಒಂದು 2 ರಿಂದ 3 ಟೀ ಸ್ಪೂನ್. ಜಾಸ್ತಿ ಎಣ್ಣೆ ಏನು ಬೇಡ. ಸಾಮಾನ್ಯಕ್ಕೆ ಉತ್ತರ ಭಾರತದವರಾದ್ರೂ ಅವರೊಂದಷ್ಟು ಬೆಣ್ಣೆ ಹಾಕ್ತಾರೆ, ನಾವು ಇದಕ್ಕೆ ಬೆಣ್ಣೆ ಹಾಕ್ತಾ ಇಲ್ಲ. ಈಗ ಇದಕ್ಕೆ ಜೀರಿಗೆ ಬೇಕು. ಜೀರಿಗೆ. ಮತ್ತೆ ನಿಮಗೆ ಗೊತ್ತಿತ್ತ, ನಾನು ಕೂಡ ಇವತ್ತು ಹಳದಿ ಬಣ್ಣದ ಸೀರೆ ಅಂತ, ನೀವು ಅದನ್ನೇ ಉಟ್ಕೊಂಡ್ ಬಂದಿದ್ದೀರಾ? ಇಲ್ಲ, ಹಾಗೆ ಗೊತ್ತಾಗದೆ. ಹಾ, ಆ ತರನೇ ಹೇಳ್ತಾರಲ್ಲ. ಸರಿ. ಈಗ ಒಂದು ಅರ್ಧದಿಂದ 3/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ. ಆ ಜೀರಿಗೆ ಒಂದು ಚೂರು ಘಮ ಬರುವಾಗ 1 ರಿಂದ 2 ಚಿಟಿಕೆ ಇಂಗು ಹಾಕ್ತೀರಾ? ಓಕೆ, ಸರಿ. ಮತ್ತೆ ಒಂದು 4 ಹೆಸರು ಪುದೀನ ಹಾಕ್ತಾ ಇದ್ದೀನಿ. ಓಕೆ, ಹಾಕಿ. ಓಕೆ, ಇನ್ನೇನು ಬೇಕು ಹೇಳಿ, ಕೊಡ್ತೀನಿ. ಇದು ಆದ ನಂತರ ಒಂದು ಚಕ್ಕೆ ಬೇಕು, ಒಂದು 2. ಓಕೆ, ಜಾಸ್ತಿ ಹಾಕಲ್ಲ, ಪರಿಮಳಕ್ಕಷ್ಟೇ ಇದು. ಸರಿ. ಮತ್ತೆ ಲವಂಗನೂ ಅಷ್ಟೇ. ಓಕೆ, ಲವಂಗ ಸ್ಪೂನ್ ಬೇಕಾ? ಸ್ಪೂನ್ ಈಗಲೇ ಬೇಡ, ಮಸಾಲೆ ಹಾಕಿದ್ಮೇಲೆ ಆಮೇಲೆ ಹೆಚ್ಚಿರೋ ಈರುಳ್ಳಿ, ಕರಿಬೇವು ಹಾಕ್ತೀನಿ. ಆ ನಂತರ ಈರುಳ್ಳಿ ಹಾಕ್ತೀನಿ. ಸರಿ ಸರಿ. ಮತ್ತೆ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ. ಎಷ್ಟು ಹಾಕಿದ್ರಿ ಈರುಳ್ಳಿ? ಇದು ಒಂದು 2 ಈರುಳ್ಳಿ ಹೆಚ್ಚಿದ್ದೀನಿ. ಸಾಕಾ? 1-1.5 ಈರುಳ್ಳಿ ಹಾಕಿದ್ರೆ ಸಾಕಾಗತ್ತಾ? ಆಮೇಲೆ ಹಸಿಮೆಣಸಿನಕಾಯಿ ಅದೊಂದು ಚಾಕು ಕೊಡಿ. ಓಕೆ, ಹಸಿಮೆಣಸು ನೀವು ಹಂಗೆ ಕಟ್ ಮಾಡಿ ಹಾಕ್ಬಿಡ್ತೀರಾ ಅಲ್ಲೇ? ಓಕೆ. ಮತ್ತೆ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ನಾನು, ನಮ್ಮ ಯಜಮಾನ್ರು ಮತ್ತೆ ಮಗಳಿಗೆ ಮದ್ವೆ ಆಗಿದೆ. ಹೌದಾ? ಎಲ್ಲಿದ್ದಾಳೆ ಮಗಳು? ಮಗಳು ಬೆಂಗಳೂರನ್ನೇ ಇರೋದು. ಹೌದಾ? ಮಗ ಏನ್ ಮಾಡ್ತಾ ಇದ್ದಾರೆ? ಮಗ ಈ ಸತಿ 2nd PU ಇದ್ದಾನೆ. ಸೈನ್ಸ್ ತಗೊಂಡಿದ್ದಾನೆ. ಹೌದಾ? ಮತ್ತೆ ಇವರು ಮನೆಯವರು ಬಿಸ್ನೆಸ್ ಅಲ್ಲಿದ್ದಾರೆ. ಸೊ ಹಸಿಮೆಣಸು ಆಯ್ತು, ಮತ್ತೆ ಸ್ಪೂನ್. ಓಕೆ. ಇದು ಈರುಳ್ಳಿ ಚೆನ್ನಾಗಿ ಹುರಿಬೇಕಲ್ವಾ? ಈರುಳ್ಳಿ ಚೆನ್ನಾಗಿ ಕೆಂಪನೆ ಆಗೋವರೆಗೂ ಹುರಿಬೇಕು. ಮತ್ತೆ ಅಡಿಗೆ ಇವಾಗ ನಿಮ್ದೇನೆ ಮನೇಲಲ್ವಾ? ಯಾವ ತರ ಅಡಿಗೆ ಎಲ್ಲ ಮಾಡ್ತೀರಾ? ಮನೆಯಲ್ಲಿ ಸಾಮಾನ್ಯಕ್ಕೆ ನಮ್ಮ ಶೈಲಿ ಮಾಡ್ತೀವಿ. ಬೇರೆ ದಿನಗಳಲ್ಲಿ, ಈ ಭಾನುವಾರದ ಹೊತ್ತು ಅಥವಾ ರಜಾ ದಿನಗಳಲ್ಲಿ ನಾರ್ತ್ ಇಂಡಿಯನ್ನೇ ಜಾಸ್ತಿ. ಅಂದ್ರೆ ಹೋಟ್ಲಿಗೆ ಹೋಗಲ್ಲ. ಹೋಟ್ಲಿಗೆ ಹೋಗೋದ್ರೆ ಯೂಶಲಿ ನೀವು ಹೇಳ್ದಂಗೆ ನಾರ್ತ್ ಇಂಡಿಯನ್ ತಿನ್ನೋದಕ್ಕೆ ಹೋಟ್ಲಿಗೆ ಹೋಗ್ತಾರೆ. ಅದು ಬೇಡ ಅಂದ್ಬಿಟ್ಟು ಟೊಮೆಟೊ. ಒಳ್ಳೇದು. ಸೊ ಅಡಿಗೆ ಮಾಡೋದ್ರ ಬಗ್ಗೆ ಆಸಕ್ತಿ ಇದೆಯಾ? ಅಡಿಗೆಗೆ ಆಸಕ್ತಿ ಇದೆ. ಹೊಸ ಅದೆಲ್ಲ ಟ್ರೈ ಮಾಡ್ತಾ ಇರ್ತೀರಾ? ಹೊಸದೆಲ್ಲ ಟ್ರೈ ಮಾಡ್ತೀವಿ. ಖಾನಾವಳಿ ನೋಡಿದೀರಾ? ನೋಡ್ತೀವಿ, ಸಮಯ ಇದ್ದಾಗ ನೋಡ್ತೀವಿ. ಟೈಮ್ ಇದ್ದಾಗ. ಮತ್ತೆ ಏನ್ ಮಾಡ್ತೀರಾ ನೀವು? ಮತ್ತೆ ನಮ್ದು ಸ್ಕೂಲ್ ನಡೀತಾ ಇದೆ ಅಂದ್ರೆ ನೀವೇ ನಡೆಸ್ತೀರಾ? ನಾವೇ ಸ್ಕೂಲ್ ನಡೆಸ್ತಾ ಇದೀವಿ. ಒಂದು ಕಿಡ್ಸಿ ಅಂತ ಹೇಳಿ ಮಕ್ಕಳದು
ಓಕೆ ಟು UKG ವರೆಗೂ ಸ್ಕೂಲ್ ಇದೆ. ಓಕೆ, ನೀವೇನಾ ಮೇನ್ ಆಗಿ ನಾವೇ ನಡೆಸ್ತಾ ಇರೋದು. ಹೌದು. ಓಕೆ, ಹಾಗಾಗಿ ಸ್ವಲ್ಪ ಬಿಸಿ ಇರ್ತೀರಾ. ಫುಲ್ ಡೇ ಇರುತ್ತಾ ಅರ್ಧ ದಿನ? ಇಲ್ಲ, ಅದು ಅರ್ಧ ದಿನ. ಈ ವರ್ಷದಿಂದ ಶುರು ಮಾಡ್ತಾರೆ. ಇದಕ್ಕೆ ಇಷ್ಟು ದಿನಕ್ಕೆ ಮುಂಚೆ ಬೇರೆ ಬಿಸ್ನೆಸ್ ಅಲ್ಲಿ ಇದ್ವಿ. ನೀವು ಒಬ್ರೇನಾ ಅಥವಾ ನಿಮ್ಮ ಮನೆಯವರು ಎಲ್ಲರೂ? ಇಲ್ಲ, ನಾನು ಮತ್ತೆ ನನ್ನ ಫ್ರೆಂಡ್ ಒಬ್ರು ಇಬ್ರು ಸೇರಿ ಈ ಸ್ಕೂಲ್ ಶುರು ಮಾಡಿದ್ವಿ. ತುಂಬಾ ಸಂತೋಷ. ಒಂದು ಸ್ವಂತ ಬಿಸ್ನೆಸ್ ಮಾಡೋದಿದೆಯಲ್ಲ, ಅದೊಂದು ಖುಷಿ ಕೊಡುತ್ತೆ. ಏನಾಗುತ್ತೋ ಅಂತ ಗೊತ್ತಿಲ್ಲ, ಆದ್ರೂ ನಾವೇ ಮಾಡೋದು. ಇನ್ನೊಂದು ಯಾರ ಮರ್ಜಿನಲ್ಲೂ ಒಂದು ಇರೋಲ್ವಲ್ಲ. ಕರೆಕ್ಟ್. ನಮಗೇನ್ ಬೇಕೋ ಅದ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಮಕ್ಕಳ ಜೊತೆ ಒಂದು ಈ ಸ್ಕೂಲ್ ಅಂದ್ಮೇಲೆ ಅದೊಂದು ಬೇರೆಯ ಒಂದು ಅನುಭವ. ನಮ್ದು ಸ್ಕೂಲ್ ಇತ್ತು, ಮುಂಚೆ ಇತ್ತು. ನಮ್ಮ ಅಜ್ಜಿ ಸ್ಕೂಲ್ ನಡೆಸ್ತಿದ್ರು. ಒಂದು 50 ವರ್ಷ ಸ್ಕೂಲ್ ರನ್ ಮಾಡಿದ್ರು. ಅವ್ರು ಯಾವುದೇ ರೀತಿ ಹಣ ಏನು ಮಾಡ್ಕೊಳ್ಳಿಲ್ಲ. 50 ವರ್ಷ ರನ್ ಮಾಡಿ ಏನು ಮಾಡ್ಲಿಲ್ಲ. ಅವ್ರು ಹೇಳೋರು ವಿದ್ಯಾದಾನಕ್ಕಿಂತ ಶ್ರೇಷ್ಠ ದಾನ ಇಲ್ಲ ಅಂತ. ಸೊ ಅದೇ ಇರಬಹುದು. ಒಂದು ಸೇವೆಯ ಇದ್ರಲ್ಲೇ ಮಾಡಿದ್ರು, ನೀವು ಕೂಡ ಅದನ್ನ ಮುಂದುವರಿಸ್ತೀವಿ. ಅವ್ರಿಗೆ ಎಷ್ಟೋ ಜನ ಹೇಳಿದ್ರು ಇಂಗ್ಲಿಷ್ ಮೀಡಿಯಂ ಮಾಡಿ ಅಂತ. ನಾ ಮಾಡಲ್ಲ, ನಾ ಕನ್ನಡ ಮೀಡಿಯಂ ಅಲ್ಲ, ತೃಪ್ತಿ. ನಂಗೆ ಗೌರ್ಮೆಂಟ್ ಸಂಬಳ ಕೊಡ್ತಿದೆ, ಅದೇ ತೃಪ್ತಿ ಸಾಕು ಅಂತ. ಅಂದ್ರೆ ಇಂಗ್ಲಿಷ್ ಮೀಡಿಯಂ ಮಾಡಿ ಹಣ ಮಾಡಬಹುದು ಅವಕಾಶ. ಅವ್ರು ಹಣ ಮಾಡ್ಬೇಕನ್ನೋ ಉದ್ದೇಶ ಇದ್ದಿದ್ರೆ ಇವತ್ತಿನ ದಿನ ನಮ್ಮ ಮಕ್ಕಳಿಗೆ ಸೀಟ್ ಕೊಡಿ ಅಂತ ಇನ್ನೊಂದ್ ಕಡೆ ಕೇಳೋ ಅವಶ್ಯಕತೆ ಇಲ್ಲ. ಕೆಲವ್ರು ಹಾಗೆ ಸೇವಾ ಮನೋಭಾವದಿಂದ ಮಾಡ್ತಾರೆ. ಮೇ ಬಿ ನಿಮ್ಗೂ ಅದೇ ಒಂದು ಬಂದಿದ್ಯಾ ಅಂತ ಆತರ ನೀವು ಒಂದು ಶಾಲೆ ಓಪನ್ ಮಾಡ್ತಾ ಇದ್ದೀರಿ. ಮತ್ತೇನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ ಒಂದು ಮತ್ತೆ ಟೊಮೆಟೊ ಒಂದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದೋಗಿದೆ. ಈಗ ಇದನ್ನ ಹಾಕ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. 2 ಸ್ಪೂನ್ ಹಾಕಿದ್ರೆ ಒಂದು ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಯಾಕೆಂದ್ರೆ ಸಾಮಾನ್ಯ ಕೆಲವರು ಬೆಳ್ಳುಳ್ಳಿ ಅರೋಮ ಇಷ್ಟಪಡಲ್ಲ, ಅಥವಾ ಕೆಲವರಿಗೆ ಶುಂಠಿ ಇಷ್ಟ ಆಗಲ್ಲ. ತುಂಬಾ ಅದು ಘಾಟ್ ಆಗ್ಬಿಡುತ್ತೆ, ಅದರದ್ದು ಜಾಸ್ತಿ ಆಗತ್ತೆ. ಸೊ ಇದು ಇವಾಗ ಚೆನ್ನಾಗಿ ಅದು ಹಾಕೊಂಡು ಹುರಿತಾ ಇದ್ದೀನಿ. ಈ ಟೊಮೆಟೊ ಆಲ್ಮೋಸ್ಟ್ ಪೂರ್ತಿ ಆಗೇ ಹೋಗಿದೆ, ಅದ್ರಲ್ಲಿ ಏನು ಇಲ್ಲ, ಅಂಶ ಇಲ್ಲ, ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ನಾನು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ತಂದಿದ್ದೀನಿ. ಅದನ್ನ ಒಂದು ಚೂರು ಕೈಯಲ್ಲಿ ಇದು ಮಸದು ಬಿಟ್ಟು ಹಾಕ್ತೀರಾ? ಸೊ ಅದನ್ನ ಹಾಕಿ ಅದ್ರ ಜೊತೆ ಚೆನ್ನಾಗಿ ಹುರಿಬೇಕಲ್ವಾ? ಹುರಿಬೇಕು. ಈಗ ಅದನ್ನ ಮ್ಯಾಶ್ ಮಾಡಿ ಅಂದ್ರೆ ಎಲ್ಲ ಜೊತೆ ಬೇಯಿಸಿದಿರಲ್ಲ ಆಲ್ರೆಡಿ ಅದನ್ನ. ನೀವ್ ಹೇಳಿದಾಗೆ ಬೇರೆ ಏನೇನೋ ಹಾಕೋದ್ಕಿಂತ ಆಲೂಗಡ್ಡೆ ಒಳ್ಳೇದೇ ಅಲ್ವಾ? ಒಳ್ಳೇದು, ಅದಕ್ಕಾಗಿ. ಬಟ್ಟೆ ಅಲ್ಲಿದೆ, ಕೈ ಒರೆಸ್ಕೊಳ್ಬೇಕಾ? ತಗೊಳ್ಳಿ. ಇನ್ನೇನ್ ಹಾಕೋಕಿದೆ? ಈಗ ಅಚ್ಕಾರದ ಪುಡಿ. ಇದ್ರಲ್ಲಿ 2ರಲ್ಲಿ ಅಚ್ಕಾರದ ಪುಡಿ ಯಾವುದು? ಇದು ಅಚ್ಕಾರದ ಪುಡಿ. ಎರಡು ಒಂದೇ ತರ ಕಾಣ್ತಾ ಇದೆ, ಅದಕ್ಕೆ ಕೇಳಿದೆ. ಸೊ ಈ ಚೆನ್ನ ಮಸಾಲ ಯಾರಿಗಿಷ್ಟ ಮನೆಯಲ್ಲಿ? ಮಗಳು ಮದ್ವೆ ಆಗೋಕ್ ಮುಂಚೆ ಅವಳು ಕಾಲೇಜಿಗೆ ತಗೊಂಡು ಹೋಗೋಳು. ವಾರದಲ್ಲಿ ಒಂದಿನ ಇರೋದು. ಈಗ ಮಗ. ಹೌದಾ? ಅಂದ್ರೆ ವಾರದಲ್ಲಿ ಒಂದಿನ ಮಾಡ್ತೀರಾ? ಮಾಡ್ತೀನಿ, ಅದು ಫೇವ್ರೇಟ್ ಆಗ್ಬಿಟ್ಟಿದೆ. ಇದು ಅಚ್ಕಾರದ ಪುಡಿ ಸ್ವಲ್ಪ ಹಾಕಿದೀನಿ, ಅದು ಕಲರ್ಗೋಸ್ಕರ, ಆ ಒಂದು ಬಣ್ಣ ಬರ್ಲಿ. ಆಮೇಲೆ ಅದು ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿದ್ದ? ಇದು ಮನೆಯಲ್ಲೇ ಮಾಡಿರೋದು. ಪುಡಿಗಳೆಲ್ಲ ಮಾಡ್ತೀರಾ? ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡ್ತೀರಾ? ಸಾಂಬಾರ್ ಪುಡಿ ಮಾಡುವಾಗ ಮೆಂತ್ಯದ ಹಿಟ್ಟು, ಚಟ್ನಿ ಪುಡಿ ಅದೆಲ್ಲ ಎಲ್ಲದು ಮಾಡ್ಕೊಂತೀರಾ? ಅಂಗಡಿದು ಹೋಟ್ಲಿಗೂ ಹೋಗಲ್ಲ, ಅಂಗಡಿಯಿಂದನೂ ತರಲ್ಲ? ಒಳ್ಳೆ ಒಂದು ಏನದು ಅದೊಂದು ಸಿದ್ಧಾಂತನ ನಾವು ಹೋಟ್ಲಲ್ಲಿ ಹೊರಗಡೆ ಸುತ್ತಾ ಇದ್ವಿ, ಚೆನ್ನಾಗಿ ಹೋಟ್ಲ್ ಊಟ ತಿಂದ್ವಿ, ಹೊಟ್ಟೆ ಕೆಡಿಸ್ಕೊಂಡ್ವಿ. ಈಗ ಬುದ್ಧಿ ಕಲ್ತಿದೀವಿ. ಈಗ ಹೋಟ್ಲದ್ ಮಾಡ್ತೀನಲ್ಲ, ಹಾಗಾಗಿ ಮನೆಯಲ್ಲಿ ಅಗತ್ಯನೇ ಇಲ್ಲ, ಏನಿಲ್ಲ. ಅಲ್ಲ, ಇನ್ನೊಂದು ಹೋಟ್ಲಿಗೆ ಹೋದಾಗ ಅವ್ರು ಮಾಡೋ ರೀತಿ ನೋಡ್ಕೊಂಡ್ಬಿಟ್ಟಿರ್ತೀವಿ. 2ನೇ ಸತಿ ನಾವೇ ಮನೇಲಿ ಗೊತ್ತಾಗ್ಬಿಡುತ್ತೆ. ಅದು ಗರಂ ಮಸಾಲ. ಮತ್ತೆ ಕೆಲವ್ರಿಗೆ ರುಚಿ ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ ಇದೆ ಅಂತ. ನಿಮ್ಗೂ ಹಾಗೇನಾ? ಹೌದು, ತಿಂದ್ಬಿಟ್ರೆ ಗೊತ್ತಾಗುತ್ತೆ ಇದ್ರಲ್ಲಿ ಅದ್ ಹಾಕಿದ್ದಾರೆ. ಇವನ್ ಈಗ ಮನೆಯಲ್ಲಿ ಪನ್ನೀರ್ ಮಸಾಲ, ಪನ್ನೀರ್ ಟೀಕಾ ಎಲ್ಲ ಮನೇಲೆ ಮಾಡ್ತೀನಿ. ಇದು 1 ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ. ಗರಂ ಮಸಾಲೆ. ಯಾಕೆಂದ್ರೆ ಗರಂ ಮಸಾಲ ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗೋಲ್ಲ, ಹಾಗಾಗಿ ಇದು ಎಲ್ಲ ಹಾಕಿದಾಗ ಏನಾಗಿದೆ, ಎಣ್ಣೆ ಅಂಶ ಕಮ್ಮಿ ಆಗುತ್ತೆ, ಹೀರ್ಕೊಂಡ್ಬಿಡತ್ತೆ. ಎಲ್ಲ ಮಸಾಲೆ ಹೀರ್ಕೊಂಡ್ಬಿಡುತ್ತೆ. ಈಗ ಇನ್ನೊಂದ್ ಚೂರು ಎಣ್ಣೆ ಹಾಕ್ತೀನಿ, ಅದು ನೋಡ್ಕೊಂಡು, ಯಾಕಂದ್ರೆ ಎಣ್ಣೆ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರೋಲ್ಲ, ಹಾಗಾಗಿ. ಸೊ ಈಗ ಎಲ್ಲಾ ಪದಾರ್ಥಗಳು ಮನೇಲಿ ಮಾಡೋದೇ ಕಲ್ತಿದ್ದೀರಾ ಹಾಗಾದ್ರೆ? ಅದೊಂದು ಖುಷಿನೇ. ಇಲ್ದೇ ಇದ್ರೆ
ಅದ್ ಮತ್ತೆ ನಾವ್ ಅನ್ಕೊಳ್ಳೋದು ಹೋಟ್ಲಲ್ಲೇ ಮಾಡೋದು ಚೆನ್ನಾಗಿರುತ್ತೆ, ಕೆಲವ್ರಿಗೆ ಇರುತ್ತೆ. ಸುಮ್ನೆ ನೀವ್ ಹೇಳ್ದಂಗ ಅಲ್ಲೆಲ್ಲ ತಿಂದು ಮತ್ತೆ ಬುದ್ಧಿ ಬರ್ಬೇಕು. ಅವಾಗ ನಾವು ಕೆಡಿಸ್ಕೊಂಡ್ಬಿಟ್ಟಿದೀವಿ ಹೊಟ್ಟೆ. ಈಗ ಮೇಲೆ ಬುದ್ಧಿ ಬಂದಿದೆ. ಇರ್ಲಿ, ಈಗಾದ್ರೂ ಮಾಡಿ. ಕೆಲವ್ರಿಗೆ ಗೊತ್ತೇ ಇರಲ್ಲ, ಅಲ್ಲೇ ಮಾಡ್ತಾರೆ, ಮತ್ ಕಷ್ಟ ಅಂತ ಯೋಚನೆ ಮಾಡ್ತಾರೆ. ಮಾಡುವ ವಿಧಾನ ಅಲ್ಲ, ಯಾವುದೇ ಕೆಲಸನಾಯ್ತು ನಾವು ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಅಲ್ಲ. ಈಗ ಬೆಂದಿರೋ ಕಡಲೆಕಾಳು ಇದು ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಒಂದು 4 ರಿಂದ 5 ಕೂಗಿಸಿ ತಗೊಂಡು ಬಂದಿದ್ದೀನಿ. ಸರಿ, ಓಕೆ. ಆತರ ನೆನ್ಸಿದ್ರೆ ಚೆನ್ನಾಗಿ ಬೇಯುತ್ತೆ. ಇದು ಕಾಬೂಲ್ ಕಡಲೆ. ಇದರಲ್ಲಿ ಇದು 1.5 ಕಪ್ ನೆನೆ ಹಾಕಿದ್ದೀನಿ. ಈಗ ಇದನ್ನಲ್ಲಿ ಕೂಡ ಸ್ವಲ್ಪ ನೋಡಿ, ಇದೊಂದು ಅರ್ಧ ಕಪ್ ಅಷ್ಟಿದೆ. ಇದನ್ನ ಕೂಡ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕ್ತೀನಿ. ಯಾಕೆ ಗ್ರೇವಿ ಬರ್ಲಿ, ಅದೊಂದು ಒದಗ್ಲಿ. ಅಂದ್ರೆ ನೀವು ಹೇಳಿದಾಗೆ ಜಾಸ್ತಿ ಆಗ್ಬೇಕಂತ ಮಾಡ್ಕೊಂಡು ಏನಾದ್ರೂ ಹಾಗೇನೆ ಮಾಡ್ತೀರಾ? ಕೈಯಲ್ಲೇ ಮ್ಯಾಶ್ ಚೆನ್ನಾಗಿ ಬೆಂದಿರೋದ್ರಿಂದ ಕೈಯಲ್ಲೇ ಚೆನ್ನಾಗಿ ಬೆಂದ್ಬಿಟ್ಟಿದೆ ನೋಡಿ. ಈ ರೀತಿ ಬೆಂದಿರೋದ್ರಿಂದ ಕೈಯಲ್ಲಿ ಹೀಗೆ ಮಾಡಿದ್ರೆ ಸಾಕು. ಒಂಚೂರು ನೀರು ಹಾಕಿ ಸಾಕಾ? ಸೊ ಇದೇ ತರ ಮಸಾಲೆ ಹಾಕೊಂಡು ಬೇರೆ ಇನ್ನು ತರಕಾರಿ ಅಥವಾ ಮಾಡ್ಬೋದು, ಎಲ್ಲಾ ತರಕಾರಿಗಳು ಮಾಡ್ಬೋದು. ಆಮೇಲೆ ರಾಜ್ಮಾ ಅಂತ ಸಿಗತ್ತೆ, ಅಂದ್ರೆ ನಮ್ಮಲ್ಲಿ ಅಲಸಂದಿ ಕಾಳು ಅಂತೀವಿ, ದಪ್ಪ ಅಲಸಂದಿ. ಸ್ವಲ್ಪ ಕೆಂಪಗೂ ಇರುತ್ತೆ ಮತ್ತೆ ಬಿಳಿ ಅಲಸಂದಿಲಲ್ಲೂ ಇರುತ್ತೆ, ಅದ್ರಲ್ಲೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಇದ್ರ ಬದಲು ನಾವ್ ಈ ಕಾಳು ಕಾಬೂಲಿ ಚೆನ್ನ ಕಾಳು ಬದಲು ಬೇರೆ ಕಾಳುಗಳನ್ನ ಹಾಕೊಂಡು ಮಾಡ್ಬೋದು. ಗ್ರೇವಿ ಇದನ್ನೇ ಮಾಡ್ಕೊಂಡ್ರೆ ಒಂದೊಂದ್ಸತಿ ಒಂದೊಂದ್ ವೆರೈಟಿ ತರ ಮಾಡ್ಬೋದು. ನೀರ್ ಬೇಕಾ ಇನ್ನೊಂಚೂರು? ಇಲ್ಲ, ಸಾಕಾ? ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ? ಹಾಕೋದೆಲ್ಲ ಹಾಕಿ ಆಯ್ತಾ? ಎಲ್ಲ ಹಾಕಿ ಆಯ್ತು. ಉಪ್ಪು ಹಾಕ್ಬೇಕು ಇನ್ನು. ಇದು ಕಾಳು ಬೇಯಿಸುವಾಗ ಕಾಳಿಗೆ ಉಪ್ಪು ಹತ್ತುವಷ್ಟು ಮಾತ್ರ ಒಂದು ಸ್ವಲ್ಪ ಹಾಕಿರ್ತೀನಿ, ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದೀನಿ. ಓಕೆ. ಬೇಯಿಸುವಾಗ ಹಾಕಿದೀರಾ, ಸೊ ಅದನ್ನ ನೋಡ್ಕೊಂಡು ಮತ್ತೆ ಉಪ್ಪು ಎಷ್ಟು ಅಂತ ಹಾಕುವಂಥದ್ದು. ಉಪ್ಪು ಬಿಟ್ರೆ ಮತ್ತೆಲ್ಲ ಆಯ್ತಾ? ಯಾಕಂದ್ರೆ ಸುಮಾರು ಇಟ್ಕೊಂಡಿದೀರಾ. ಸಕ್ಕರೆ. ಸಕ್ಕರೆ ಹಾಕ್ತೀರಾ ಇದಕ್ಕೆ? ಚಿಟಿಗೆ ಸಕ್ಕರೆ ಅಷ್ಟೇ. ಅದು ಖಾರ ಇರುತ್ತಲ್ಲ, ಖಾರ ಅಣಗಲಿ ಹಾಗೆ. ಮತ್ತೆ ಒಂದೊಂದ್ಸತಿ ಸ್ವೀಟ್ ತಿನ್ನುವವರು, ಇವಾಗ ಸ್ವೀಟೇ ಬೇಡ ಅನ್ನೋರು ಅವಾಯ್ಡ್ ಮಾಡ್ಬೋದು. ಸ್ವೀಟ್ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ನೀರ್ ಕೊಡಿ ಇದು ಗ್ರೇವಿಗೆ ಹಾಕ್ಲಿಕ್ಕೆ. ಸರಿ. ಸೊ ಇದಕ್ಕೆ ನೀವು ಬಾಕ್ಸಿಗೆಲ್ಲ ಕೊಡುವಾಗ ಯಾವ್ದು ಚಪಾತಿ ಮಾಡ್ತೀರಾ? ಚಪಾತಿ, ಪೂರಿ ಬಾಕ್ಸ್ಗೆ ಚೆನ್ನಾಗಿರೋಲ್ಲ, ಮನೆಯಲ್ಲಿ ತಿಂದ್ರೆ ಚೆನ್ನಾಗಿ ಬಿಸಿ ಬಿಸಿನೇ ಚೆನ್ನಾಗತ್ತೆ. ಹೌದು. ಸೊ ಹಾಗಾಗಿ ಚಪಾತಿಗೆಲ್ಲ ಮಾಡ್ತೀರಾ. ಮತ್ತೆ ಯಾವ್ದು ಮನೆಯವರು ಮಕ್ಕಳು ಇಷ್ಟಪಡ್ತಾರೆ ನೀವು ಮಾಡುವಂತ ಅಡಿಗೆ? ಇದೆ ಈ ರೀತಿ ನಾರ್ತ್ ಇಂಡಿಯನ್ ಮಾಡೋದು. ಅದು ಬಿಟ್ರೆ ಸೌತ್ ಇಂಡಿಯನ್ ಅಲ್ಲಿ ಮಾಡೋದು ನಮ್ಮ ಇದ್ರದ್ದು ಕಡೆದು. ನಮ್ಮ ಅತ್ತೆ ಬಂದು ಆಂಧ್ರದವ್ರು, ಹಾಗಾಗಿ ಕೆಲವು ಆಂಧ್ರ ಕಡೆದವರು ಆಂಧ್ರ ಪಪ್ಪು ಅಂತ ಮಾಡ್ತಾರೆ. ಆಮೇಲೆ ಪುಲ್ಗೂರ ಅಂತ ಮಾಡ್ತಾರೆ, ಅಂದ್ರೆ ಹುಳ್ಸೊಪ್ಪು. ಈಗ ನಮ್ಮಲ್ಲಿ ಕನ್ನಡದಲ್ಲಿ ಹುಳ್ಸೊಪ್ಪು ಅಂತೀವಿ, ಅವ್ರು ಹುಳ್ಸೊಪ್ಪು ಅಂತ ಮಾಡೋರು. ಅದೆಲ್ಲ ನೀವು ಕಲ್ತಿದ್ದೀರಾ ಆಂಧ್ರ ಶೈಲಿ? ನಮ್ಮ ಅತ್ತೆ ಹತ್ರ ಒಂದು ಆಲ್ಮೋಸ್ಟ್ ಒಂದು 10-12 ವರ್ಷ ಜೊತೆಲೇ ಇದ್ವಿ. ಈಗ ಅವ್ರು ಹೋಗೋದು 4-5 ವರ್ಷ. ಓಕೆ, ಸರಿ. ಇದು ಇವಾಗ ಚೆನ್ನಾಗಿ ಕುದಿಬೇಕಾ? ಇದು ಕುದಿಬೇಕು. ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಣ, ಬಿಕಾಸ್ ಗಟ್ಟಿ ಬಂದ್ಬಿಡುತ್ತೆ. ಆಲೂಗಡ್ಡೆ ಮತ್ತೆ ಕಾಳು ಎರಡು ಬೆಂದಿರೋದು ಹಾಕಿರೋದ್ರಿಂದ ಅದು ಗಟ್ಟಿ ಬರುತ್ತೆ. ಸೊ ಒಂದ್ 5 ನಿಮಿಷ ಇದು ಚೆನ್ನಾಗಿ ಕುದಿಬೇಕಲ್ವಾ? ಕುದಿಬೇಕು. ಕುದಿಯುವಾಗ ಮುಂಚೆ ಉಪ್ಪು ಹಾಕ್ಬಿಡ್ತೀನಿ. ಹಾಕ್ಬಿಡ್ತೀರಾ? ಕಲ್ಲುಪ್ಪೆ ಉಪಯೋಗಿಸೋದ ನೀವು? ಮನೆಯಲ್ಲಿ ಅಡಿಗೆ ಕಲ್ಲುಪ್ಪು, ಬರೀ ರೈಸ್ಗೆ ಅಂತ ಮಾತ್ರ ಪುಡಿ ಉಪ್ಪು. ಒಂದು 5 ನಿಮಿಷ ಉಪ್ಪು ಹಾಕಿ ಕುದಿಬೇಕಲ್ವಾ? ಕುದಿಬೇಕು. ಸರಿ, ಓಕೆ. ಒಂದು ಚಿಟಿಕೆ ಅರಿಶಿನ. ಓಕೆ, ಹಾಕೊಂಡ್ಬಿಡಿ. ಮೊದಲೇ ಅರಿಶಿನ ಹಾಕಿದ್ರೆ ಎಣ್ಣೆ ಅಂಶ ಹೀರ್ಕೊಂಡ್ಬಿಡುತ್ತೆ, ಹಾಗಾಗಿ ಇದು ಲಾಸ್ಟಲ್ಲಿ ಒಂದು ಚೂರು ಅಷ್ಟೇನಾ? ನಾನೇನೋ ಒಂಚೂರು ಜಾಸ್ತಿ ಹಾಕಿಲ್ಲ, ಒಂದು ಪಿಂಚ್ ಅಷ್ಟೇ. ತುಂಬಾ ಕಡಿಮೆನೆ ಹಾಕಿದ್ದೀರಾ. ಸುಮ್ಮನೆ ಅದು ಖಾರ ಅಣಗಲಿಕ್ಕೆ ಅಷ್ಟೇ. ಓಕೆ, ಈಗ ಆಗಿದೆ. ಓಕೆ, ಆಫ್ ಮಾಡ್ಬಿಡ್ತೀರಾ? ಆಫ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದೀನಲ್ಲ ಅದನ್ನು ಕೊಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂಚೂರು. ಆಮೇಲೆ ಇನ್ನೇನು ಹಾಕೋಕಿದ್ಯಾ? ಮುಗೀತಾ? ಏನೂ ಇಲ್ಲ. ನಿಂಬೆಹಣ್ಣು ಹಾಕಲ್ವಾ? ನಿಂಬೆಹಣ್ಣು ಅದು ಇದಕ್ಕೆ ಹಾಕಲ್ಲ. ಇದನ್ನ ಒಂದು ಬೌಲಲ್ಲಿ ಇಟ್ಕೊಂಡು ನಿಂಬೆಹಣ್ಣು ಮತ್ತೆ ಈರುಳ್ಳಿಗೆ ನಿಂಬೆಹಣ್ಣು ಹಿಂಡಿ ಬಿಡೋದು. ಇದನ್ನ ಚಪಾತಿ ಅಥವಾ ಪೂರಿ ಜೊತೆ ನೆಂಚ್ಕೊಂಡು ತಿಂತೀವಲ್ಲ, ಸರ್ವ್ ಮಾಡ್ತಾರೆ ಹಾಗೆ. ನೀವು ಅದೇ ರೀತಿ ಮನೆಯಲ್ಲಿ ತಿಂದ್ರೆ ನಿಮಗೆ ಹೋಟ್ಲಿಗೆ ಹೋಗ್ಬೇಕು ಅನ್ಸಲ್ಲ. ಸರಿ, ಇದು ಇವಾಗ ತುಂಬಾ ಬಿಸಿ ಇದೆ, ತಣ್ಣಗಾದ್ಮೇಲೆ ರುಚಿ ನೋಡಿ ಹೇಳ್ತೀನಿ. ಓಕೆ, ಈಗ ಚೆನ್ನ ಮಸಾಲ ಮಾಡಿ ಇಟ್ಬಿಟ್ಟಿದ್ದೀರಾ. ಈಗ ಇನ್ನೊಂದು ಅಡಿಗೆ ಏನ್ ಮಾಡ್ತಾ ಇದ್ದೀರಾ?
ಈಗ ಮತ್ತೊಂದು ಬಟಾಣಿ ಬಾತ್ ಅಂತ ಅಥವಾ ಗ್ರೀನ್ ಪೀಸ್ ರೈಸ್ ಅಂತಾನು ಹೇಳ್ಬಹುದು. ಓಕೆ. ಸೊ ಈ ಬಟಾಣಿ ಬಾತಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮೊದಲಿಗೆ ಹಸಿರು ಬಟಾಣಿ, ಮತ್ತೆ ಈರುಳ್ಳಿ, ಚಕ್ಕೆ, ಲವಂಗ, ಅರಿಶಿನ, ಅಚ್ಕಾರದ ಪುಡಿ, ಮತ್ತೆ ಗರಂ ಮಸಾಲ, ಉಪ್ಪು, ಆಲೂಗಡ್ಡೆ, ಇಂಗು, ಕರಿಬೇವು, ಪುದೀನ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಓಕೆ, ಇದಿಷ್ಟು ಬಟಾಣಿ ಬಾತ್ ಮಾಡೋದಕ್ಕೆ. ಸೊ ಶುರು ಮಾಡೋಣಲ್ಲ. ಏನು ಬೇಕು ಇವಾಗ ನಿಮಗೆ? ಮೊದಲಿಗೆ ಬಾಣಲೆ ಒಲೆ ಹಚ್ಬಿಡಿ. ಬಾಣಲೆ ಕೊಡ್ತೀನಿ. ಇದು ಉತ್ತರ ಭಾರತ ಶೈಲಿನೇನಾ? ಇಲ್ವಾ? ನಿಮ್ದೇ ಓನ್ ರೆಸಿಪಿ. ಎಣ್ಣೆ ಬೇಕಾ? ಎಣ್ಣೆ ಬೇಕು. ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಯಾಕೆಂದ್ರೆ ಹಸಿರು ಬಟಾಣಿ ಇದ್ರಲ್ಲೇ ಎಣ್ಣೆನಲ್ಲೇ ಬಾಡಬೇಕು. ಇದನ್ನೇ ಬೇಯಿಸಿಲ್ಲ ಅಲ್ವಾ? ಇಲ್ಲ, ಹಸಿರು ಬಟಾಣಿ ಬೇಯಿಸಿಲ್ಲ, ಹಸಿನೇ ತಗೊಂಡಿದ್ದೀರಾ? ಓಕೆ. ಏನಾಗ್ತೀರಾ ಫಸ್ಟ್? ಈಗ ಮೊದಲಿಗೆ ಜೀರಿಗೆ ಕೊಡಿ. ಜೀರಿಗೆ ಸುಮಾರು ಐಟಮ್ಸ್ ಎಲ್ಲ ತಗೊಂಡಿದ್ದೀರಲ್ಲ. ಜೀರಿಗೆ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಜೀರಿಗೆ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಚಿಟಿಗೆ ಇಂಗು. ಇಂಗು ತುಂಬಾ ಉಪಯೋಗಿಸ್ತೀರಾ? ಅಲ್ಲ, ಅದು ವಾಯುಗೆ ಒಳ್ಳೇದು ಅಂತ ಹೇಳಿ, ಹಾಗಾಗಿ ಇದು ಒಂದು ಚೂರು ಇಂಗು ಹಾಕಿದ್ದೀನಿ. ಸರಿ, ಸ್ಪೂನ್ ಇಟ್ಕೊಂಡ್ಬಿಡಿ. ಇನ್ನೇನು ಬೇಕು ಹೇಳಿ. ಮತ್ತೆ ಇದೊಂದು ಚೂರು ಜೀರಿಗೆ, ಒಂದು ಚೂರು ಸಿಡಿಲಿ ಅಲ್ಲ, ಚಟ್ಪಟ್ ಅಂತ ಸಿಡಿಲಿ. ಅದು ಜೀರಿಗೆ ಆದ ನಂತರ ಕರಿಬೇವು ಹಾಕ್ತೀನಿ. ಮತ್ತೆ ಬೇರೆ ಇನ್ನೇನು ಹವ್ಯಾಸಗಳಿದೆ? ಹವ್ಯಾಸಗಳು ಹಾಡು ಹೇಳೋದು, ಹಾಡು ಸಂಗೀತ ಆಗಿದೆ. ಆಮೇಲೆ ಒಂದಷ್ಟು ಮನೆಯಲ್ಲಿ ನಮ್ದು ಒಂದು ಸಂಗೀತದ್ದು ಇದೆ, ಕ್ಲಾಸಸ್ ಮಾಡ್ತೀವಿ. ನೀವು ಮಾಡ್ತೀರಾ? ನೀವೇ ಮಾಡ್ತೀರಾ? ಮಕ್ಕಳಿಗ, ದೊಡ್ಡವರಿಗ, ಯಾರಿಗೆ? ಆನಂತರ ನಮ್ದು ಭಜನೆ ಮಂಡಳಿ ಇದೆ, ಭಜನೆಗಳು ಮಾಡೋದು. ಓಕೆ ಓಕೆ. ಆಮೇಲೆ ಹರಿಕತೆ ಹೇಳೋದು. ಓಕೆ, ಸುಮಾರು ಇದೆ ಹಾಗಾದ್ರೆ. ಇಷ್ಟು ಬಿಸಿಯಲ್ಲಿ ಹೇಗ್ ಮಾಡ್ತೀರಾ? ಎಲ್ಲ ಮ್ಯಾನೇಜ್ ಮಾಡ್ತೀರಾ? ವಾರಕ್ಕೊಂದು ಸತಿ ಹರಿಕತೆ ಇರುತ್ತೆ, ಏನು ಭಜನೆ ಇರುತ್ತೆ. ಈರುಳ್ಳಿ ಬೇಕು, ಹೆಚ್ಚಿರೋ ಈರುಳ್ಳಿ. ಅದನ್ನ ಕೇಳಿ ರೂಢಿ ಇದೆ, ಹಾಗಾಗಿ ಅದನ್ನೆಲ್ಲ ಮಾಡ್ತಿದ್ವಿ. ಅದನ್ನ ಈಗಿನ ಜನರೇಷನ್ ಹೇಗೆ ಪಾಸ್ ಮಾಡೋದು? ಏನಾದ್ರೂ ಒಂದು ಅದು ಆಸಕ್ತಿ ಬರ್ಬೇಕು. ಸುಮ್ನೆ ಹೇಳಿದ್ರೆ ಅವ್ರು ಕೇಳಲ್ಲ. ಆಮೇಲೆ ನಮಗೆ ಹೇಳೋರು ಅದನ್ನ ಹೇಳೋ ಕತೆ ಹೇಗಿರ್ಬೇಕಂದ್ರೆ ಕಣ್ಣಿಗೆ ಕಟ್ಟಿದ ಹಾಗೆ ಹೇಳ್ಬೇಕು. ಆಗಷ್ಟೇ ಅದನ್ನ ಅವ್ರ ತಲೆಗೆ ಹೋಗುತ್ತೆ, ಇಲ್ಲ ಅಂದ್ರೆ ಹೋಗಲ್ಲ. ನಿಜ, ಅದು ಹೌದು. ಸೊ ಹಾಗಾಗಿ ಎಲ್ಲಾ ರೀತಿಯಲ್ಲೂ ತೊಡಗಿಸ್ಕೊಂಡ್ಬಿಟ್ಟಿದ್ದೀರಾ, ಮಕ್ಕಳಿಗೆ ಹೇಳೋದು, ಸಂಗೀತ ಎಲ್ಲ. ಇನ್ನೇನ್ ಬೇಕಮ್ಮ? ಈಗ ಇದೊಂದು ಚೂರು ಈರುಳ್ಳಿ ಆಗ್ಲಿ. ಈರುಳ್ಳಿ ಆಗೋ ಅಷ್ಟೊತ್ತಿಗೆ ಚಕ್ಕೆ ಮತ್ತೆ ಲವಂಗ ಜಾಸ್ತಿ ಹಾಕಲ್ಲ, ಲವಂಗ ಅದು ಸುಮ್ನೆ ಇದು ಒಂದು ಅರೋಮಾ ಅಥವಾ ಅದರ ವಾಸನೆಗೋಸ್ಕರ ಹಾಕೋದು, ಸುವಾಸನೆ ಅಂತ ಒಂದು ಸುವಾಸನೆ, ಪರಿಮಳಕ್ಕೋಸ್ಕರ ಒಂದ್ 2 ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಇದು ಬಾಯಿಗೆ ಸಿಗತ್ತಲ್ಲ, ಕೆಲವರಿಗೆ ಅನ್ನ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಯಾವ್ದು ಇಷ್ಟ ಆಗಲ್ಲ. ಹಾಗಾಗಿ ಇನ್ನೇನು? ಈ ಈರುಳ್ಳಿ ಒಂದು ಚೂರು ಬಾಡಿಸ್ತಾ ಇದ್ದೀನಿ. ಒಂದ್ 2 ನಿಮಿಷ ಅದು ಹೊಂಬಣ್ಣ ಬರೋವರೆಗೂ ಬಾಡಿಸ್ಬೇಕಾ? ಓಕೆ, 1-2 ನಿಮಿಷ ಕಾಯೋಣ ಹಾಗಾದ್ರೆ. ಈಗ ಈರುಳ್ಳಿ ಹೊಂಬಣ್ಣ ಬಂದಿದೆ. ಸರಿ, ಹಸಿರು ಬಟಾಣಿ. ಇದು ಹಸಿರು ಬಟಾಣಿ ತಗೊಂಡ್ರ ಅಥವಾ ಬಟಾಣಿನ ನೆನ್ಸಿರೋದ? ಬಟಾಣಿ ನೆನೆಸಿರೋದಲ್ಲ, ಚೆನ್ನಾಗಿ ಬರಲ್ಲ, ಅದು ರುಚಿ ಬರಲ್ಲ ಅಲ್ವಾ? ಇದು ಆಯಾ ಸೀಸನ್ ನಲ್ಲಿ ಮಾಡ್ಬೇಕು, ಆಯಾ ಕಾಲದಲ್ಲಿ ಮಾಡ್ಬೇಕು. ಈಗ ಅವರೆಕಾಳು ನೆನೆ ಹಾಕ್ಬಿಟ್ಟು ಮಾಡಿದ್ರೆ ಆ ಫ್ರೆಶ್ ಅವರೆಕಾಳದು ಹೇಗೆ ರುಚಿ ಬರಲ್ವೋ ಇದು ಅದೇ ತರನೇ. ಈ ಹಸಿರುದು ಬೇಯುವಾಗ ಒಂದು ಚಿಟಿಕೆ ಉಪ್ಪು ಅಥವಾ ಸಕ್ಕರೆ ಹಾಕಿದ್ರೆ ಆ ಹಸಿರು ಬಣ್ಣ ಬಿಡೋಲ್ಲ ಅಂತ ಹೇಳ್ತಾರೆ. ಸರಿ, ಬೇಕಾ? ಉಪ್ಪು ಕೊಡ್ಲಾ? ಉಪ್ಪಿನ ಪುಡಿನ ಉಪ್ಪು ಕೊಡಿ, ಇದಕ್ಕೆ ಕಲ್ಲುಪ್ಪು ಬೇಡ, ಪುಡಿ. ಹೌದಾ? ಕಲರ್ ಹಸಿರೇ ಇರುತ್ತೆ? ಹಸಿರು ಕಲರೇ ಇರುತ್ತೆ. ಸೊಪ್ಪು ಅಥವಾ ಹಸಿರು ಕಲರ್ ನೀವೇನೇ ತರಕಾರಿ ಬೇಯುವಾಗಲೂ ಒಂದು ಚಿಟಿಕೆ ಸಕ್ಕರೆ ಹಾಕಿದ್ರು ಆಯ್ತು ಅಥವಾ ಉಪ್ಪು ಹಾಕಿದ್ರು ಆಯ್ತು, ಅದು ಹಸಿರು ಬಣ್ಣ ಬಿಡೋಲ್ಲ. ಒಂದೊಂದ್ಸತಿ ಕಲರ್ಗಳೇ ನಮ್ಗೆ ಖುಷಿ ಆಗುತ್ತೆ ನೋಡುವಾಗ. ಕಲರ್ಫುಲ್ ಆಗಿದ್ರೆ ತಿನ್ನಕ್ ಖುಷಿ ಆಗುತ್ತೆ, ಖುಷಿ ಅನ್ಸುತ್ತೆ. ಅದು ಇವಾಗ ಚೆನ್ನಾಗಿ ಬೇಯಬೇಕಾ? ಇದು ಎಣ್ಣೆನಲ್ಲೇ ಬೇಯಬೇಕು. ಒಂದು 2 ನಿಮಿಷ ಆಗಬಹುದು. 2 ನಿಮಿಷ ಬೇಯಬೇಕು. ಅಷ್ಟೊತ್ತಿಗೆ ಅದು ಆಲೂಗಡ್ಡೆ ಬೇಯಿಸಿ ತಂದಿದ್ದೀನಿ. ಅದು ಇದನ್ನ ಬೇಕಾದ್ರೆ ಮ್ಯಾಶ್ ಈ ರೀತಿ ಕೈಯಲ್ಲಿ ಮಾಡಬಹುದು, ಇಲ್ಲ ಬೆಂದಿರೋ ಆಲೂಗಡ್ಡೆನ ಸಣ್ಣಗೆ ಬೇಕಾದ್ರೂ ಹೆಚ್ಚಿಕೋಬಹುದು. ಅದು ಅವರವರ ಇಷ್ಟ.
ನಮ್ಗೆ ಏನಾದ್ರೆ ಹೀಗೆ ಹಾಕಿದ್ರೆ ಎಲ್ಲರಿಗೂ ಸೇರುತ್ತೆ ಮತ್ತೆ ಈಸಿ ಕೂಡ ಈಸಿ ಆಗುತ್ತೆ. ಬೇಯಿಸ್ಬಿಟ್ಟು ಬೆಂದಿರೋದನ್ನ ಕಟ್ ಮಾಡೋದು ಕಷ್ಟ ಸಾಮಾನ್ಯಕ್ಕೆ, ಹಾಗಾಗಿ ಕೈಗೆ ಇದರಲ್ಲೇ ಒಂದೆರಡು ನಿಮಿಷ ಬೇಕಾಯ್ತು ಬೇಯೋದಕ್ಕೆ? 1-2 ನಿಮಿಷ ಬೇಕು. ಅಥವಾ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಳ್ತೀರಾ ಅಥವಾ ಸಪರೇಟ್? ಇಲ್ಲ 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 ಇಲ್ಲ, ಇದು ಬೇಯಬೇಕು. ಬೆಂದ ಮೇಲೆ ಅದಕ್ಕೆ ಉಪ್ಪು ಖಾರ ಹಾಕ್ಬೇಕು, ಇಲ್ಲಾಂದ್ರೆ ಅದು ಬೇಯಲ್ಲ. ಕಾಳು ಎಣ್ಣೆನಲ್ಲೇ ಮಾಡ್ತೀವಲ್ಲ, ಅದಾಗೋಲ್ಲ. 1-2 ನಿಮಿಷ ಬೇಕಾಗ್ಬೋದು, 2-3 ನಿಮಿಷ. ಒಂದು ಸಣ್ಣ ಉರಿ, ಮಂದ ಉರಿ ಅಂತ ಹೇಳ್ತಾರೆ, ಮಂದ ಉರಿಯಲ್ಲಿ. ಹಾಗಾದ್ರೆ ಕಾಯೋಣ 2 ನಿಮಿಷ. 1-2 ನಿಮಿಷ ಕಾಯೋಣ. ಬೆಂದಿದ್ಯಾ? ಈಗ ಬೆಂದಿದೆ. ಇದು ಬೆಂದಿದೆ ಅಂತ ಹೇಗೆ ನೋಡೋದು ಅಂದ್ರೆ, ನೋಡಿ ಹೀಗಂದ್ರೆ ಇಲ್ಲಿ ಉಗುರು ಇಳಿಬೇಕು ಬೆಂದಿದೆ ಅಂತ, ಬಟಾಣಿ ಆಗಿದೆ ಅಂತ ಅರ್ಥ. ಈಗ ನನಗೆ ಅಚ್ಕಾರದ ಪುಡಿ ಕೊಡಿ. ಇದೇನಾ? ಅದಾ ಅಚ್ಕಾರದ ಪುಡಿ? ಇದು ಕಲರ್ ಇದೆ, ಕಲರ್ ಇದೆ. ಇದು ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ ಇದಕ್ಕೆ ಜಾಸ್ತಿ ಹಾಕ್ತೀನಿ, 1-1.5 ಚಮಚದಷ್ಟು ಹಾಕಿದೀನಿ. ಓಕೆ ಓಕೆ. ಗರಂ ಮಸಾಲ ಕೊಡಿ. ಗರಂ ಮಸಾಲ ಇದಲ್ವಾ? ಅದು ಗರಂ ಮಸಾಲ ಅದು ಸ್ವಲ್ಪ ಹಾಕ್ತಿದ್ದೀನಿ ಇದು. ಸರಿ. ಆಮೇಲೆ ಇದು ಸಾಂಬಾರ್ ಪುಡಿ ಕೊಡಿ. ಸಾಂಬಾರ್ ಪುಡಿ ಕೂಡ ಇದು ಒಂದು ಸ್ವಲ್ಪನೇ ಹಾಕ್ತಿದ್ದೀನಿ, ಜಾಸ್ತಿ ಹಾಕ್ತಿಲ್ಲ. ಇದು ಸ್ವಲ್ಪ ಒಂದು ಪರಿಮಳಕ್ಕೆ ಅಲ್ವಾ? ಸರಿ, ಇದು ಹಾಕಿದ್ದೀನಿ. ಆಮೇಲೆ ಒಂದು ಹಸಿಮೆಣಸಿಕಾಯಿ ಕೊಡಿ, 1-2 ಸಾಕು. ಮತ್ತೆ ಚಾಕು ಕೊಡಿ. ಮೊದಲೇ ಹಾಕ್ಬಿಟ್ರೆ ಖಾರ ಹತ್ತಲ್ಲ, ಹಾಗಾಗಿ ಅದು ಬೇಯೋಲ್ಲ. ಓಕೆ. ಸುಮ್ಮನೆ ಒಂಚೂರು ಕಟ್ ಮಾಡಿ ಹಾಕಿದ್ರೆ ಆಯ್ತಲ್ಲ ಅಷ್ಟೇ. ಇದು ಈಗ ಉಪ್ಪು, ಉಪ್ಪಿನ ಪುಡಿ ಕೊಡ್ಲಾ? ಪುಡಿ ಉಪ್ಪು. ಅಂದ್ರೆ ಇದು ಒಂದ್ಸತಿ ಬಟಾಣಿ ಅಂದ್ರೆ ತಂದ್ಬಿಟ್ರೆ ಬೇಗ ಇರೋದು ಸಾಂಬಾರ್ ಪುಡಿ ಅದು ಇದೆಲ್ಲ ಬೇಗ ಆಗ್ಬಿಡುತ್ತೆ. ಇರುವಾಗ ಕಮ್ಮಿ ಇರುವಾಗ ಬಟಾಣಿನ ತಗೊಂಬಂದು ಬಿಡಿಸಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಡೀಪ್ ಫ್ರೀಜರ್ ಅಲ್ಲಿ ಇಟ್ರೆ 3 ತಿಂಗಳು ಚೆನ್ನಾಗೇ ಇರುತ್ತೆ, ಏನು ಆಗಲ್ಲ. ಈಗ ಮಾಲ್ಗಳಲ್ಲೆಲ್ಲ ಮಾಡ್ತಾರೆ ಅವ್ರು ಯಾವ ಕಾಲದಲ್ಲಿ. ಹೌದು, ಎಷ್ಟು ಇರುತ್ತೋ ಯಾವಾಗ ಒಂದೊಂದು ವರ್ಷನೂ ಅವ್ರು ಅದನ್ನ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಅದ್ರ ಬದಲು ನಾವೇ ಮನೆಯಲ್ಲಿ ಇಟ್ಕೋಬೇಕು. ಈಗ ನಾನು ಅನ್ನ ಮಾಡಿ ತಂದಿದ್ದೀನಿ. ಎಲ್ಲ ಆಯ್ತಾ? ಸಾಮಗ್ರಿಗಳಾಯ್ತಾ? ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕು, ಅದನ್ನ ಹಾಕ್ತಾರೆ. ಇದು ಉದುರುದ್ರಾಗಿ ಮಾಡ್ಕೊಂಡಿರ್ಬೇಕು ಅನ್ನ. ಹೌದು, ಯೂಶಲಿ ಈ ಬಾತ್ಗಳಿಗೆ ಪಲಾವ್ಗೆ ಹೌದು ಉದ್ರಿದ್ರೆ ಚೆನ್ನಾಗಿರುತ್ತೆ, ಅಂಟಾಗ್ಬಿಡುತ್ತೆ ಅಂತ. ಮುದ್ದೆ ಆದ್ರೆ ಒಂಥರ ಚಂದ ಇರಲ್ಲ. ಬಿಸಿ ಅನ್ನಕ್ಕೆ 1 ಸ್ಪೂನ್ ಹಸಿ ಎಣ್ಣೆ ಹಾಕಿದ್ರು ಕೂಡ ಅದು ಉದುರುದ್ರಾಗ ಆಗತ್ತೆ. ಹೌದಾ? ಅನ್ನ ಮಾಡಿದ ತಕ್ಷಣ ಎಣ್ಣೆ ಹಾಕ್ಬೇಕು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಮತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮೇಲೆಗಡೆ ಉದುರಿಸೋದು, ಅಲ್ಲಿಗೆ ಆಯ್ತು. ಆಯ್ತಾ? ಇದು ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಪುಡಿ ಇರುತ್ತೆ. ಸೊ ಇದು ಬಾಕ್ಸಿಗೆಲ್ಲ ತಗೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ರೈಸ್ ಐಟಮ್ ಯೂಶಲಿ ತಣ್ಣಗಾದ್ರೂ ಪರವಾಗಿಲ್ಲ. ಈಗ ಮಕ್ಕಳಾದ್ರೆ ಸ್ಕೂಲಲ್ಲಿ ಪಾಪ ಕೊಟ್ಟಿದ್ದು ಹಾಗೆ ತಿಂತಾರೆ, ಆಫೀಸಲ್ಲಿ ಆದ್ರೆ ಪಾಪ ಓನ್ ಇರುತ್ತೆ, ಬಿಸಿ ಮಾಡ್ಕೊಂಡು ತಿನ್ಬೋದು, ಏನಾಗಲ್ಲ. ಅಲ್ಲ, ಎಲ್ಲಾರ್ಗು ಅಂತ ಅವಕಾಶ ಇರಲ್ಲ, ಇದ್ದಾಗ ಮಾಡ್ಕೋಬಹುದು, ಉಪಯೋಗಿಸ್ಕೋಬಹುದು. ಈಗ ಇದನ್ನ ಹಾಕ್ಲಿಕ್ಕೆ ಒಂದು ಸರ್ವಿಂಗ್ ಬೌಲ್. ಗಮ್ಮಂತ ಪರಿಮಳ ಬರ್ತಾ ಇದೆ. ಸುಮಾರು ಪುಡಿಗಳೆಲ್ಲ ಹಾಕಿದ್ರಲ್ಲ, ಗರಂ ಮಸಾಲ, ಸಾರಿನ ಪುಡಿ, ಹುಳಿ ಪುಡಿ ಹಾಕಿದ ಸಾರಿನ ಹುಳಿ ಪುಡಿ. ಇದು ಈಗಾಗಲೇ ಮಾಡಿದ್ದು ಚೆನ್ನ ಮಸಾಲ ಇದೆಲ್ಲ ಅದೇ ತಟ್ಟೆಗೆ ಕೊಡಿ. ಈಗ ಮಾಡಿದ್ದಂಥ ಬಾತು, ಮತ್ತೆ ಇದು ಚೆನ್ನ ಮಸಾಲ, ಮತ್ತೆ ಇದು ಈರುಳ್ಳಿಗೆ ಇದು ನಿಂಬೆ ಹಣ್ಣು ಹಿಂಡ್ತೀನಿ. ಈಗ ಇದಕ್ಕೆ ನಿಂಬೆ ಹಣ್ಣು ಹಿಂಡಿದ್ದೀನಿ. ವಿಭೂತಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಅಂತ. ಇದನ್ನ ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಚೆನ್ನ ಮಸಾಲ ಮತ್ತೆ ಏನಿದು ಬಟಾಣಿ ಬಾತ್, ಗ್ರೀನ್ ಪೀಸ್ ಬಾತ್. ಓಕೆ, ಸೊ ಅದಕ್ಕೆ ಒಂದು ಏನದು ನೀಟಾಗಿ ಅದಕ್ಕೊಂದು ಈರುಳ್ಳಿ, ನಿಂಬೆ ಹಣ್ಣು, ಅಂದ್ರೆ ತಿನ್ನೋದಾದ್ರೆ ಕರೆಕ್ಟ್ ಆಗಿ ತಿನ್ಬೇಕು ಅಂತ. ಒಂದ್ ನಿಂಬೆ ಹಣ್ಣು ಪಾನಕ ಮಾಡ್ಕೊಂಡು ಕುಡಿದ್ರೆ ಸರಿಯಾಗೆ ಮಾಡ್ಬೇಕು. ನೀವು ಅದು ಬಡಿಸುವಾಗ್ಲೇ ಅನ್ಕೊಂಡೆ ನಾನು, ಅದು ಕರೆಕ್ಟ್ ಆಗಿ ತಿನ್ಬೇಕು, ಸುಮ್ಮನೆ ಅರ್ಜೆಂಟಿಗೆಲ್ಲ ಮಾಡ್ಕೊಂಡು ತಿನ್ಬಾರ್ದು ಅಂತ. ಓಕೆ, ಫಸ್ಟ್ ಚೆನ್ನ ಮಸಾಲ ತಿಂದು ನೋಡಿ ಹೇಳ್ತೀನಿ. ಸೊ ನಿಂಬೆಹಣ್ಣು ಹಾಕಿದ್ದೀರಾ, ಈರುಳ್ಳಿನೂ ತಗೊಂಡೆ,
ತುಂಬ ರುಚಿಯಾಗಿದೆ, ಒಳ್ಳೆ ಹದ ಇದೆ, ತುಂಬ ಫ್ಲೇವರ್ಸ್ ಇದೆ. ಆದರೂ ಯಾವುದು ಜಾಸ್ತಿ ಕಡಿಮೆ ಅಂತ ಇಲ್ಲ, ಹೌದಾ? ಪರ್ಫೆಕ್ಟ್ ಆಗಿದೆ. ನನ್ನ ಕೈಯಲ್ಲಿ ಉಪ್ಪು ಕಮ್ಮಿ ಇಲ್ಲ, ಉಪ್ಪು ಸರಿ ಇದೆ, ಎಲ್ಲ ಏನದು ಸಮತೋಲನ ಆಗಿದೆ, ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಊಟ ಮಾಡ್ಬೋದು. ಇದು ಚಪಾತಿ ಮತ್ತು ಇದನ್ನು ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ. ಮತ್ತು ಬಟಾಣಿ ಬಾತ್, ಬಟಾಣಿ ಬಾತ್ ಕೂಡ ತುಂಬ ಟೇಸ್ಟ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ಇದನ್ನ ಮನೇಲಿ ಮಾಡಿಕೊಂಡ್ರೆ ನೀವು ಹೇಳಿದಾಗೆ ಹೋಟ್ಲಿಗೆ ಹೋಗೋದೇ ಬೇಡ, ಮನೆಯಲ್ಲೇ ಚೆನ್ನಾಗಿ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು. ಮನೆಯಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಇದನ್ನು ಮಾಡ್ಕೋಬೇಕು. ತುಂಬ ರುಚಿಯಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿಗೆ ಬಂದು 2 ಹೊಸ ಅಡುಗೆಗಳನ್ನು ನಮಗೆ ಹೇಳ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೊಂದು ನೆನಪಿನ ಕಾಣಿಕೆ. ಧನ್ಯವಾದ. ಓಕೆ, ಶರಣಾರ್ಥಿ. ವೀಕ್ಷಕರೇ, ಬಟಾಣಿ ಬಾತ್ ಮತ್ತು ಚೆನ್ನ ಮಸಾಲವನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಚೆನ್ನ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಾಬೂಲ್ ಕಡಲೆಕಾಳು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಆಲೂಗೆಡ್ಡೆ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಸಾಂಬಾರ್ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಪುದೀನ ಸೊಪ್ಪು, ಇಂಗು, ಗರಂ ಮಸಾಲ, ಚಕ್ಕೆ, ಲವಂಗ, ಅರಿಶಿಣ ಪುಡಿ, ಉಪ್ಪು, ಸಕ್ಕರೆ, ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು. ಚೆನ್ನ ಮಸಾಲ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ, ಜೀರಿಗೆ, ಇಂಗು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಆಲೂಗೆಡ್ಡೆ, ಅಚ್ಚ ಖಾರದ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ ಪುಡಿ, ಸ್ವಲ್ಪ ಎಣ್ಣೆ, ನೆನೆಸಿ ಬೇಯಿಸಿದ ಕಾಬೂಲ್ ಕಡಲೆಕಾಳು, ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿದರೆ ರುಚಿಯಾದ ಚೆನ್ನ ಮಸಾಲ ಸವಿಯಲು ಸಿದ್ಧ. ಬಟಾಣಿ ಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಚಕ್ಕೆ, ಲವಂಗ, ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಪುಡಿ, ಉಪ್ಪು, ಆಲೂಗೆಡ್ಡೆ, ಇಂಗು, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ಬಟಾಣಿ ಬಾತ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ, ಜೀರಿಗೆ, ಇಂಗು, ಕರಿಬೇವು, ಈರುಳ್ಳಿ, ಅರಿಶಿನ ಪುಡಿ, ಚಕ್ಕೆ, ಲವಂಗ, ಬಟಾಣಿ, ಉಪ್ಪು, ಆಲೂಗೆಡ್ಡೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಪುಡಿ, ಹಸಿಮೆಣಸಿನಕಾಯಿ, ಅನ್ನ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಬಟಾಣಿ ಬಾತ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.